ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ MS ವರ್ಡ್ಗೆ ನುಡಿ ಸಾಫ್ಟ್ವೇರ್ನ ಕನೆಕ್ಟ್ ಮಾಡೋದು ಹೇಗೆ, ಮತ್ತು ಕನ್ನಡನ ಟೈಪ್ ಮಾಡೋದು ಹೇಗೆ, ಯಾವ ಕನ್ನಡ ಅಕ್ಷರಕ್ಕೆ ಯಾವ ಇಂಗ್ಲೀಷ್ ವರ್ಡ್ನ ಟೈಪ್ ಮಾಡಬೇಕು ಅಂತ ನೋಡೋಣ. ಮತ್ತು ಕೆಲವು ಪದಗಳನ್ನ ಕನ್ನಡದಲ್ಲಿ ಟೈಪ್ ಮಾಡಿ ಪ್ರಾಕ್ಟಿಕಲ್ ಆಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿಸ್ಟಮಲ್ಲಿ ನುಡಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೋತೀನಿ. ಈ ನುಡಿ ಸಾಫ್ಟ್ವೇರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಸೆಟಪ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಮೇಲ್ಗಡೆ ಐ ಕಾರ್ಡಲ್ಲಿ ಬರುತ್ತೆ, ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಆ ಒಂದು ನುಡಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇದು ನುಡಿ 6.5 ವರ್ಷನು. ಇದು ಮಲ್ಟಿ ನುಡಿ ಅಂದರೆ ಇಲ್ಲಿ ಬೇರೆ ಬೇರೆ ಭಾಷೆಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡ್ಕೊಬೋದು. ಭಾಷೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಇರುತ್ತೆ. ನಾವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡ್ಕೊಬೋದು. ನೀವು ನೋಡ್ತಾ ಇರ್ಬೋದು ಬೆಂಗಾಳಿ, ಗುಜರಾತಿ, ಹಿಂದಿ, ಕನ್ನಡ, ಮಲಯಾಳಂ ಈ ರೀತಿ ಭಾಷೆಗಳಿರುತ್ತೆ. ನಮಗೆ ಯಾವ ಭಾಷೆ ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡ್ಕೊಬೋದು. ಕನ್ನಡ ಟೈಪ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಕನ್ನಡನ ಟೈಪ್ ಮಾಡ್ಕೊಬೋದು. ಇವಾಗ ನಾನು ಎಕ್ಸಾಂಪಲ್ ಇಲ್ಲಿ ಒಂದು ಕನ್ನಡ ಅಂತ ಟೈಪ್ ಮಾಡ್ಕೋತೀನಿ. ಈ ರೀತಿ ನಾನು ಟೈಪ್ ಮಾಡ್ಕೊಬೋದು. ಇದೇ ರೀತಿ ಇವಾಗ MS ವರ್ಡ್ನಲ್ಲಿ ಕನ್ನಡ ಟೈಪ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಒಂದು ನುಡಿ ಸಾಫ್ಟ್ವೇರ್ ಇರುತ್ತಲ್ಲ, ಇದನ್ನ ಇವಾಗ ಕನ್ನಡನ ನಾವು ಟೈಪ್ ಮಾಡ್ಕೊಳ್ಳೋಕ್ಕೋಸ್ಕರ MS ವರ್ಡ್ನಲ್ಲಿ ಇದನ್ನ ನಾವು ಕ್ಲೋಸ್ ಮಾಡಬಾರ್ದು. ಮಿನಿಮೈಸ್ ಮಾಡ್ಕೊಳ್ಳಿ. ಮಿನಿಮೈಸ್ ಮಾಡಿಕೊಂಡು ಇವಾಗ MS ವರ್ಡ್ನ ನಾನು ಓಪನ್ ಮಾಡ್ಕೋತೀನಿ. ಈ ರೀತಿ MS ವರ್ಡ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಾವು ಇವಾಗ ಡೈರೆಕ್ಟಾಗಿ ಕನ್ನಡನ ನಾವು ಇಲ್ಲಿ ಟೈಪ್ ಮಾಡ್ಕೊಬೋದು. ಈ ರೀತಿ ಈಗ ಕನ್ನಡದ ವರ್ಣಮಾಲೆ ಅಕ್ಷರಗಳನ್ನ ಟೈಪ್ ಮಾಡಿ ನೋಡೋಣ. ಸ್ಮಾಲ್ ಎ ಟೈಪ್ ಮಾಡಿದ್ರೆ ಹಾ ಬರುತ್ತೆ. ಅದೇ ನಾವು ಕ್ಯಾಪಿಟಲ್ ಎ ಹೊಡೆದ್ರೆ ಎರಡನೇ ಹಾ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಈ ರೀತಿ ಸ್ಮಾಲ್ ಐ ಟೈಪ್ ಮಾಡಿದ್ರೆ ಇ ಬರುತ್ತೆ. ಕ್ಯಾಪಿಟಲ್ ಐ ಹೊಡೆದ್ರೆ ಎರಡನೇ ಇ ಬರುತ್ತೆ. ಈ ರೀತಿ ಯು ಟೈಪ್ ಮಾಡಿದ್ರೆ ಹೂ ಬರುತ್ತೆ. ಅದೇ ಕ್ಯಾಪಿಟಲ್ ಯು ಟೈಪ್ ಮಾಡಿದ್ರೆ ಈ ರೀತಿ ಎರಡನೇ ಹೂ ಬರುತ್ತೆ. ಕ್ಯಾಪಿಟಲ್ ಆರ್ ಟೈಪ್ ಮಾಡಿದ್ರೆ ರೂ ಬರುತ್ತೆ. ಮತ್ತೆ ಕ್ಯಾಪಿಟಲ್ ಆರ್ ಮತ್ತೆ ಎಕ್ಸ್ ಟೈಪ್ ಮಾಡಿದ್ರೆ ಈ ರೀತಿ ರೂ ಬರುತ್ತೆ, ಎರಡನೇ ರೂ. ನೆಕ್ಸ್ಟು ಎ ಟೈಪ್ ಮಾಡೋಕ್ಕೆ ಕೀಬೋರ್ಡಲ್ಲಿ ಸ್ಮಾಲ್ ಇ ಟೈಪ್ ಮಾಡ್ಕೊಬೇಕು. ಅದೇ ಎರಡನೇ ಎ ಟೈಪ್ ಮಾಡ್ಕೊಳ್ಳೋಕ್ಕೆ ಕ್ಯಾಪಿಟಲ್ ಇ ಟೈಪ್ ಮಾಡ್ಕೊಬೇಕು. ಈ ರೀತಿ ನೆಕ್ಸ್ಟು ಐ ಟೈಪ್ ಮಾಡ್ಕೊಳ್ಳೋಕ್ಕೆ ಕ್ಯಾಪಿಟಲ್ ವೈನ ಟೈಪ್ ಮಾಡಬೇಕು, ಅವಾಗ ಐ ಬರುತ್ತೆ. ನೆಕ್ಸ್ಟು ಓ ಟೈಪ್ ಮಾಡೋಕ್ಕೆ ಕೀಬೋರ್ಡಲ್ಲಿ ಸ್ಮಾಲ್ ಓ ಟೈಪ್ ಮಾಡಬೇಕು. ಸ್ಮಾಲ್ ಓ ಟೈಪ್ ಮಾಡಿದ್ರೆ ಈ ರೀತಿ ಓ ಬರುತ್ತೆ. ಅದೇ ಕ್ಯಾಪಿಟಲ್ ಓ ಟೈಪ್ ಮಾಡಿದ್ರೆ ಎರಡನೇ ಓ ಬರುತ್ತೆ. ಈ ರೀತಿ ನೆಕ್ಸ್ಟು ಔಟ್ ಟೈಪ್ ಮಾಡೋಕ್ಕೆ ಕ್ಯಾಪಿಟಲ್ ವಿನ ಟೈಪ್ ಮಾಡ್ಕೊಬೇಕು. ಈ ರೀತಿ ನೆಕ್ಸ್ಟು ಹಮ್ನ ಟೈಪ್ ಮಾಡ್ಕೊಳ್ಳೋಕ್ಕೆ ಸ್ಮಾಲ್ ಎ ಮತ್ತು ಕ್ಯಾಪಿಟಲ್ ಎಮ್ನ ಟೈಪ್ ಮಾಡ್ಕೊಬೇಕು, ಅವಾಗ ಈ ರೀತಿ ಹಮ್ ಬರುತ್ತೆ. ಅಹಾನ ಟೈಪ್ ಮಾಡ್ಕೊಳ್ಳೋಕ್ಕೆ ಸ್ಮಾಲ್ ಎ ಟೈಪ್ ಮಾಡಿಕೊಂಡು ಕ್ಯಾಪಿಟಲ್ ಎಚ್ನ ಟೈಪ್ ಮಾಡ್ಕೊಬೇಕು, ಅವಾಗ ಅಹಾ ಬರುತ್ತೆ. ಈ ರೀತಿ ಇದೇ ರೀತಿ ಇನ್ನು ಮುಂದಿನ ವರ್ಣಮಾಲೆ ಅಕ್ಷರಗಳನ್ನ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಯಾವ ಕನ್ನಡ ಪದಗಳಿಗೆ ಯಾವ ಇಂಗ್ಲೀಷ್ ವರ್ಡ್ನ ನಾವು ಟೈಪ್ ಮಾಡ್ಕೊಬೇಕು ಅಂತ ಒಂದು ಡಾಕ್ಯುಮೆಂಟ್ ಇದೆ. ಆ ಒಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಆ ಒಂದು ಡಾಕ್ಯುಮೆಂಟ್ನ ಓಪನ್ ಮಾಡ್ಕೊಳ್ಳೋಕ್ಕೆ ನುಡಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಹೆಲ್ಪ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಒಂದು ಈ ರೀತಿ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇದರಲ್ಲಿ ನುಡಿ ಸಾಫ್ಟ್ವೇರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಆಗಿ ಸ್ಕ್ರಾಲ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ ಗುಣಿತಾಕ್ಷರಗಳಿಗೆ ಮತ್ತು ಯಾವ್ಯಾವ ಕನ್ನಡ ಪದಗಳಿಗೆ ಯಾವ್ಯಾವ ಇಂಗ್ಲೀಷ್ ಕೀನ ನಾವು ಟೈಪ್ ಮಾಡಬೇಕು ಅಂತ ಎಲ್ಲ ಇಲ್ಲಿ ಇರುತ್ತೆ ಈ ಒಂದು ಡಾಕ್ಯುಮೆಂಟಲ್ಲಿ. ಇದನ್ನ ಸೇವ್ ಮಾಡ್ಕೊಳ್ಳಿ, ಅಥವಾ ಇದನ್ನ ಜೆರಾಕ್ಸ್ ಮಾಡಿಕೊಂಡು ಅಥವಾ ಒಂದು ಬರ್ಕೊಂಡು ಇದನ್ನ ನೋಡಿಕೊಂಡು ಟೈಪ್ ಮಾಡಿ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಅಕ್ಷರದ ಕಾಗುಣಿತನ ಟೈಪ್ ಮಾಡಿ ನೋಡೋಣ. ಇವಾಗ ಕಾನ ಟೈಪ್ ಮಾಡೋಕ್ಕೆ ಕೀಬೋರ್ಡಲ್ಲಿ ಅವಾಗ ಸ್ಮಾಲ್ ಕೆನ ಟೈಪ್ ಮಾಡಿ ಅವಾಗ ಕಾ ಬರುತ್ತೆ. ಎರಡನೇ ಕಾನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಮತ್ತು ಕ್ಯಾಪಿಟಲ್ ಎನ ಟೈಪ್ ಮಾಡ್ಕೊಬೇಕು, ಅವಾಗ ಎರಡನೇ ಕಾ ಬರುತ್ತೆ. ಕೀನ ಟೈಪ್ ಮಾಡ್ಕೊಳ್ಳೋಕ್ಕೆ
ಕೆ ಮತ್ತು ಐನ ಟೈಪ್ ಮಾಡ್ಕೊಬೇಕು, ಕೀ ಬರುತ್ತೆ ಈ ರೀತಿ. ನೆಕ್ಸ್ಟು ಎರಡನೇ ಕೀನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಮತ್ತು ಕ್ಯಾಪಿಟಲ್ ಐನ ಟೈಪ್ ಮಾಡ್ಕೊಬೇಕು. ನೆಕ್ಸ್ಟು ಹೂನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ನೆಕ್ಸ್ಟು ಯುನ ಟೈಪ್ ಮಾಡ್ಕೊಬೇಕು, ಕೂ ಬರುತ್ತೆ. ನೆಕ್ಸ್ಟು ಎರಡನೇ ಕೂನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಕ್ಯಾಪಿಟಲ್ ಯುನ ಟೈಪ್ ಮಾಡ್ಕೊಬೇಕು ಈ ರೀತಿ. ನೆಕ್ಸ್ಟು ಕ್ರೋನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಕ್ಯಾಪಿಟಲ್ ಆರ್ನ ಟೈಪ್ ಮಾಡ್ಕೊಬೇಕು, ಅವಾಗ ಕ್ರೂ ಬರುತ್ತೆ. ನೆಕ್ಸ್ಟು ಎರಡನೇ ಕ್ರೂನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ನೆಕ್ಸ್ಟು ಕ್ಯಾಪಿಟಲ್ ಆರ್ ಮತ್ತು ಎಕ್ಸ್ನ ಟೈಪ್ ಮಾಡ್ಕೊಬೇಕು, ಅವಾಗ ಕ್ರೂ ಬರುತ್ತೆ. ನೆಕ್ಸ್ಟು ಕೆನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ನೆಕ್ಸ್ಟು ಸ್ಮಾಲ್ ಇನ ಟೈಪ್ ಮಾಡ್ಕೊಳ್ಳಿ, ಕೆ ಬರುತ್ತೆ. ನೆಕ್ಸ್ಟು ಎರಡನೇ ಕೆನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಕ್ಯಾಪಿಟಲ್ ಇನ ಟೈಪ್ ಮಾಡ್ಕೋಬೇಕು, ಅವಾಗ ಎರಡನೇ ಕೆ ಬರುತ್ತೆ. ನೆಕ್ಸ್ಟು ಕೈನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಕ್ಯಾಪಿಟಲ್ ವೈನ ಟೈಪ್ ಮಾಡಬೇಕು, ಅವಾಗ ಕೈ ಬರುತ್ತೆ. ನೆಕ್ಸ್ಟು ಕೋನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಓನ ಟೈಪ್ ಮಾಡಬೇಕು. ನೆಕ್ಸ್ಟ್ ಎರಡನೇ ಕೋ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಕ್ಯಾಪಿಟಲ್ ಓನ ಟೈಪ್ ಮಾಡ್ಕೊಬೇಕು. ನೆಕ್ಸ್ಟು ಕೌ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ನೆಕ್ಸ್ಟು ಕ್ಯಾಪಿಟಲ್ ವಿನ ಟೈಪ್ ಮಾಡ್ಕೊಬೇಕು, ಅವಾಗ ಕೌ ಬರುತ್ತೆ. ನೆಕ್ಸ್ಟು ಕಮ್ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ನೆಕ್ಸ್ಟು ಕ್ಯಾಪಿಟಲ್ ಎಮ್ನ ಟೈಪ್ ಮಾಡ್ಕೊಬೇಕು, ಅವಾಗ ಕಮ್ ಬರುತ್ತೆ. ನೆಕ್ಸ್ಟು ಕಹನ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆ ಟೈಪ್ ಮಾಡಿ ಕ್ಯಾಪಿಟಲ್ ಎಚ್ನ ಟೈಪ್ ಮಾಡ್ಕೊಬೇಕು, ಅವಾಗ ಕಹ ಬರುತ್ತೆ. ಎಕ್ಸಾಂಪಲ್ಗೆ ಕಂಪ್ಯೂಟರ್ ಅಂತ ಟೈಪ್ ಮಾಡ್ಕೊಳ್ಳೋಕ್ಕೆ ಕೆನ ಟೈಪ್ ಮಾಡ್ಕೋತೀನಿ, ನೆಕ್ಸ್ಟು ಕ್ಯಾಪಿಟಲ್ ಎಮ್ನ ಟೈಪ್ ಮಾಡ್ಕೋತೀನಿ. ನೆಕ್ಸ್ಟು ಪ್ಯೂ ಅಂತ ಟೈಪ್ ಮಾಡ್ಕೊಬೇಕಲ್ಲ, ಸೊ ಅದಕ್ಕೆ ಎಫ್ ಇಲ್ಲೊಂದು ಇಂಪಾರ್ಟೆಂಟ್ ಇದೆ, ಪಾಗೆ ಪಿನ ಟೈಪ್ ಮಾಡ್ಕೋತೀನಿ. ಟೈಪ್ ಮಾಡಿಕೊಂಡು ಇವಾಗ ಒತ್ತಕ್ಷರ ಕೊಡೋಕ್ಕೆ ಎಫ್ ಕೀನ ಪ್ರೆಸ್ ಮಾಡಬೇಕು, ಈ ರೀತಿ ಪ ಆಗುತ್ತೆ. ಆವಾಗ ಇಲ್ಲಿ ಇವಾಗ ವೈನ ಟೈಪ್ ಮಾಡಿಕೊಂಡು ಯುನ ಟೈಪ್ ಮಾಡ್ಕೊಬೇಕು, ಈ ರೀತಿ ಬರುತ್ತೆ. ಆವಾಗ ಕಂಪ್ಯೂ ಈ ರೀತಿ ಆಗುತ್ತೆ. ನೆಕ್ಸ್ಟು ರಾಗೆ ಕ್ಯೂನ ಟೈಪ್ ಮಾಡಿಕೊಂಡು ಇವಾಗ ಕಂಪ್ಯೂಟರ್ ರಾಗೆ ಆರ್ನ ಟೈಪ್ ಮಾಡಿಕೊಂಡು ಅರ್ ಅಂತ ಇದೆಯಲ್ಲ, ಆ ಅರ್ಗೆ ಎಫ್ನ ಪ್ರೆಸ್ ಮಾಡಬೇಕು, ಈ ರೀತಿ ಅರ್ ಅಂತ ಆಗುತ್ತೆ. ಕಂಪ್ಯೂಟರ್ ಅಂತ ಈ ರೀತಿ ಟೈಪ್ ಆಗುತ್ತೆ. ಇವಾಗ ನಾನು ಪಿನ ಟೈಪ್ ಮಾಡಿಕೊಂಡು ಎಫ್ನ ಟೈಪ್ ಮಾಡಿದ್ರೆ ಈ ರೀತಿ ಪ ಆಗುತ್ತೆ. ನಾವು ಒತ್ತಕ್ಷರಗಳನ್ನ ಟೈಪ್ ಮಾಡುವಾಗ ಈ ಒಂದು ಎಫ್ ಕೀ ಯೂಸ್ ಆಗುತ್ತೆ. ಎಕ್ಸಾಂಪಲ್ಗೆ ಇವಾಗ ನಾನು ಒತ್ತಕ್ಷರ ಕೊಡಬೇಕು, ಸೊ ಅದಕ್ಕೆ ಎಕ್ಸಾಂಪಲ್ಗೆ ಇನ್ನೊಂದು ಪದನ ಟೈಪ್ ಮಾಡ್ಕೋತೀನಿ ನೋಡಿ. ಕನ್ನಡ ಅಂತ ಟೈಪ್ ಮಾಡ್ಕೊಳ್ಳೋಕ್ಕೆ ಇವಾಗ ಕೆನ ಟೈಪ್ ಮಾಡ್ಕೋತೀನಿ, ನೆಕ್ಸ್ಟು ಏನನ್ನ ಟೈಪ್ ಮಾಡ್ಕೋತೀನಿ. ಇವಾಗ ಕೆಳಗಡೆ ನಾ ಒತ್ತಕ್ಷರ ಬರಬೇಕು, ಸೊ ಅದಕ್ಕೆ ಎಫ್ನ ಟೈಪ್ ಮಾಡಿ ನೆಕ್ಸ್ಟು ಮತ್ತೆ ಎನ್ನ ಟೈಪ್ ಮಾಡಿದ್ರೆ ಈ ರೀತಿ ನಾ ಒತ್ತು ಬರುತ್ತೆ. ನೆಕ್ಸ್ಟು ಡಾನ ಟೈಪ್ ಮಾಡ್ಕೊಳ್ಳೋಕ್ಕೆ ಡಬ್ಲ್ಯೂನ ಟೈಪ್ ಮಾಡ್ಕೋತೀನಿ ಈ ರೀತಿ. ಇದೇ ರೀತಿ ಕೆಲವೊಂದು ಪದಗಳನ್ನ ಟೈಪ್ ಮಾಡಿ ನೋಡೋಣ. ಇವಾಗ ಭಾಷೆ ಅಂತ ಟೈಪ್ ಮಾಡೋಕ್ಕೆ ಈಗ ಕ್ಯಾಪಿಟಲ್ ಬಿನ ಟೈಪ್ ಮಾಡ್ಕೊಬೇಕು. ನೆಕ್ಸ್ಟು ಇಮಿಡಿಯೇಟ್ಲಿ ಕ್ಯಾಪಿಟಲ್ ಎನ ಟೈಪ್ ಮಾಡಬೇಕು, ಅವಾಗ ಎರಡನೇ ಬಾ ಬರುತ್ತೆ. ನೆಕ್ಸ್ಟು ಶೇನ ಟೈಪ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ನ ಟೈಪ್ ಮಾಡ್ಕೊಬೇಕು, ನೆಕ್ಸ್ಟು ಇನ ಟೈಪ್ ಮಾಡ್ಕೊಬೇಕು, ಅವಾಗ ಈ ರೀತಿ ಶೇ ಬರುತ್ತೆ. ಭಾಷೆ ಅಂತ ಈ ರೀತಿ ಪದ ಟೈಪ್ ಆಗುತ್ತೆ. ಇದೇ ರೀತಿ ಕೆಲವೊಂದು ಪದಗಳನ್ನ ಟೈಪ್ ಮಾಡಿ ಅಭ್ಯಾಸ ಮಾಡಿ, ಅವಾಗ ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಇದೇ ರೀತಿ ನಾನು ಇವಾಗ ಲಾಸ್ಟ್ ಒಂದು ವಾಕ್ಯನ ನಾನು ಇವಾಗ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ಗೆ ಇವಾಗ ಮಕ್ಕಳು ಉದ್ಯಾನವನದಲ್ಲಿ ಆಟ ಆಡುತ್ತಿದ್ದಾರೆ ಅಂತ ಟೈಪ್ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಟೈಪ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಮಕ್ಕಳು ಎಮ್ನ ಟೈಪ್ ಮಾಡಿದ್ರೆ ಮಾ ಬರುತ್ತೆ, ಎಮ್ನ ಟೈಪ್ ಮಾಡಿ ಮಾ ಬರುತ್ತೆ. ನೆಕ್ಸ್ಟು ಮಕ್ಕಳು ಕೆ ಟೈಪ್ ಮಾಡಿ ಕೆನ ಟೈಪ್ ಮಾಡಿ ಕಾ ಬರುತ್ತೆ. ಇವಾಗ ಕಾಗೆ ಕಾ ಒತ್ತು ಕೊಡಬೇಕಲ್ಲ, ಸೊ ಅದಕ್ಕೆ ಎಫ್ನ ಟೈಪ್ ಮಾಡಿಕೊಂಡು ಮತ್ತೆ ಕೆನ ಟೈಪ್ ಮಾಡಿ ಅವಾಗ ಕಾಗೆ ಕಾ ಒತ್ತು ಬರುತ್ತೆ ಈ ರೀತಿ. ನೆಕ್ಸ್ಟು ಕ್ಯಾಪಿಟಲ್ ಎಲ್ನ ಟೈಪ್ ಮಾಡಿ ಳ ಬರುತ್ತೆ. ನೆಕ್ಸ್ಟು ಯುನ ಟೈಪ್ ಮಾಡಿದ್ರೆ ಮಕ್ಕಳು ಆಗುತ್ತೆ ಈ ರೀತಿ. ನೆಕ್ಸ್ಟು ಉದ್ಯಾನವನ ಅಂತ ಟೈಪ್ ಮಾಡೋಕ್ಕೆ ಯುನ ಟೈಪ್ ಮಾಡಿ ನೆಕ್ಸ್ಟು ದಾನ ಟೈಪ್ ಮಾಡಿ ಎಫ್ನ ಟೈಪ್ ಮಾಡಿ ನೆಕ್ಸ್ಟು ಯಾನ ಟೈಪ್ ಮಾಡಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಮಿಡಿಯೇಟ್ಲಿ ಏನ ಟೈಪ್ ಮಾಡಿ ಈ ರೀತಿ ಉದ್ಯ ಆಗುತ್ತೆ. ನೆಕ್ಸ್ಟು ವನ ಅಂತ ಟೈಪ್ ಮಾಡೋಕ್ಕೆ ಎನ್ನ ಟೈಪ್ ಮಾಡಿ ನೆಕ್ಸ್ಟು ವಿನ ಟೈಪ್ ಮಾಡಿ ನೆಕ್ಸ್ಟ್ ಮತ್ತೆ ಎನ್ನ ಟೈಪ್ ಮಾಡಿ
ಇವಾಗ ಉದ್ಯಾನವನದಲ್ಲಿ ಟಿನ ಟೈಪ್ ಮಾಡಿ, ನೆಕ್ಸ್ಟು ಸ್ಮಾಲ್ ಎಲ್ನ ಟೈಪ್ ಮಾಡಿ, ಎಫ್ನ ಟೈಪ್ ಮಾಡಿ, ಆಗುತ್ತೆ. ಇವಾಗ ಲಾಗೆಲ್ಲ ಅವತ್ತು ಅಕ್ಷರ ಕೊಡಬೇಕಲ್ಲ, ಸೊ ಅದಕ್ಕೆ ಮತ್ತೆ ಎಲ್ನ ಟೈಪ್ ಮಾಡಿ, ಈ ರೀತಿ ಬರುತ್ತೆ. ಇವಾಗ ಐನ ಟೈಪ್ ಮಾಡಿ, ಆಗ ಉದ್ಯಾನವನದಲ್ಲಿ ಅಂತ ಈ ರೀತಿ ಟೈಪ್ ಆಗುತ್ತೆ. ನೆಕ್ಸ್ಟು ಆಟವಾಡುತ್ತಿದ್ದಾರೆ ಅಂತ ಟೈಪ್ ಮಾಡೋಣ. ಕ್ಯಾಪಿಟಲ್ ಎನ ಟೈಪ್ ಮಾಡಿ, ಕ್ಯೂನ ಟೈಪ್ ಮಾಡಿ, ವಿನ ಟೈಪ್ ಮಾಡಿ, ಕ್ಯಾಪಿಟಲ್ ಎನ ಟೈಪ್ ಮಾಡ್ತೀನಿ, ಆಗುತ್ತೆ. ನೆಕ್ಸ್ಟು ಡೂ ಟೈಪ್ ಮಾಡೋಕ್ಕೆ ಡಬ್ಲ್ಯೂ ಟೈಪ್ ಮಾಡಿ, ಯು ಟೈಪ್ ಮಾಡಿದ್ರೆ ಡೂ ಬರುತ್ತೆ. ನೆಕ್ಸ್ಟು ಟಿ ಟೈಪ್ ಮಾಡಿ, ಎಫ್ನ ಟೈಪ್ ಮಾಡಿ, ಮತ್ತೆ ಟಿನ ಮಾಡಿ, ಐ ಟೈಪ್ ಮಾಡಿ, ಅವಾಗ ಕೀ ಆಗುತ್ತೆ. ನೆಕ್ಸ್ಟ್ ದಾರಿ ಅಂತ ಟೈಪ್ ಮಾಡ್ಕೊಬೇಕಲ್ಲ, ಸೊ ಅದಕ್ಕೆ ಡಿನ ಟೈಪ್ ಮಾಡಿ, ಎಫ್ನ ಟೈಪ್ ಮಾಡಿ, ಮತ್ತೆ ಡಿನ ಟೈಪ್ ಮಾಡಿ, ನೆಕ್ಸ್ಟ್ ಇಮಿಡಿಯೇಟ್ಲಿ ಕ್ಯಾಪಿಟಲ್ ಎನ ಟೈಪ್ ಮಾಡಿ, ನೆಕ್ಸ್ಟು ಆರ್ನ ಟೈಪ್ ಮಾಡಿ, ಇನ ಟೈಪ್ ಮಾಡಿ, ಅವಾಗ ಆಟವಾಡುತ್ತಿದ್ದಾರೆ ಅಂತ ಈ ರೀತಿ ಪದ ಟೈಪ್ ಆಗುತ್ತೆ. ಇದೇ ರೀತಿ ಕೆಲವು ಕನ್ನಡ ಪದಗಳನ್ನ ಟೈಪ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅವಾಗ ಚೆನ್ನಾಗಿ ನೆನಪಲ್ಲಿರುತ್ತೆ. ಅವಾಗ ಸ್ಪೀಡಾಗಿ ಕನ್ನಡನ ನಾವು ಟೈಪ್ ಮಾಡ್ಕೊಬೋದು. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಇದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಆವಾಗ ನೀವು ಒಂದು ಹೊಸ ವಿಡಿಯೋನ ನೋಡ್ಬೋದು.